ಡಾಕ್ಟರ್ CR ಚಂದ್ರಶೇಖರ್ ಸರ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಕನ್ನಡ ಚಲನಚಿತ್ರ ನಟರಾದ ವಿನೋದ್ ರಾಜ್ಕುಮಾರ್ ಆಗಮಿಸಿದ್ದಾರೆ. ದಯವಿಟ್ಟು ಸಿಂಹರೂಪಿಣಿ ಚಿತ್ರದ ಟೀಸರ್ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಬನ್ನೇರುಘಟ್ಟ ರಸ್ತೆ ಅರಕೆರೆ ಮೈಕಲೋಟ್ನಲ್ಲಿ ಸಮಾಧಾನ ಕೇಂದ್ರ ಇದೆ. ಉಚಿತವಾಗಿ ಯಾವುದೇ ಮಾನಸಿಕ ಸಮಸ್ಯೆಗಳಿಗೆ ಸಲಹೆ, ಚಿಕಿತ್ಸೆ ಮತ್ತು ಆಪ್ತ ಸಮಾಲೋಚನೆ ಯಾರು ಬೇಕಾದ್ರೂ ಬರ್ಬೋದು. ಮಂಡೆಯಿಂದ ಸ್ಯಾಟರ್ಡೇ ತನಕ ಬೆಳಿಗ್ಗೆ ಮತ್ತು ಸಾಯಂಕಾಲ ಇರುತ್ತೆ. ಇದುವರೆಗೂ 1 ಲಕ್ಷ ಜನರಿಗೆ ಉಚಿತವಾಗಿ ನಾವು ನೆರವನ್ನು ನೀಡಿದ್ದೇವೆ. ಥ್ಯಾಂಕ್ ಯು. ದಯವಿಟ್ಟು ಎಲ್ಲ ಲೈಟ್ಸ್ನ ಆಫ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಪ್ಲೀಸ್ ಲೈಟ್ಸ್ ಆಫ್. ಕನ್ನಡದ ಖ್ಯಾತ ಸಾಹಿತಿಗಳಾದ ಕಿನ್ನಲ್ ರಾಜ್, ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಸಚಿವರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಮಿಸಿದ್ದಾರೆ. ದಯವಿಟ್ಟು ಸ್ವಾಗತವನ್ನು ಕೋರೋಣ. ದಿನೇಶ್ ಗುಂಡೂರಾವ್ಗೆ ಸ್ವಾಗತಗಳನ್ನ ಹೇಳ್ತಾ, ಮುಂದಿನ ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ. ಡಾಕ್ಟರ್ ಪದ್ಮಿನಿ ಪ್ರಸಾದ್ ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ ಮೇಡಮ್. ಎಲ್ಲ ಗಣ್ಯರು ವೇದಿಕೆ ಮೇಲಿರುವಂತಹ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಸಿವಿ ಇವರು ಶ್ರೀ ಅಲಾಸಿಂಗಾಚಾರ್ ಮತ್ತು ಶ್ರೀಮತಿ GA ರಮಾಮಣಿಯವರ ಉದರದಲ್ಲಿ 1952ರಲ್ಲಿ ತುಮಕೂರಿನಲ್ಲಿ ಜನಿಸಿ ಸದ್ಯ ರಮಾಮಣಿ ನರ್ಸಿಂಗ್ ಹೋಂನಲ್ಲಿ ಪತಿ ಡಾಕ್ಟರ್ KN ಪ್ರಸಾದ್ ಜೊತೆಗೆ ಪ್ರಸೂತಿ ಸ್ತ್ರೀರೋಗ ತಜ್ಞರು ಹಾಗೂ ಲೈಂಗಿಕ ತಜ್ಞರಾಗಿ ವಿವಾಹ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ವೈದ್ಯ ವೃತ್ತಿಯ 46 ವರ್ಷಗಳ ಸುದೀರ್ಘ ಅನುಭವದ ಜೊತೆಗೆ MBBS, MD, FCSC, PI, ಅಮೆರಿಕ ವಿಶ್ವವಿದ್ಯಾಲಯದಿಂದ DA/BA ಶಿಕ್ಷಣ ಪಡೆದು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಫಸ್ಟ್ ರ್ಯಾಂಕ್ ಮತ್ತು ಗೋಲ್ಡ್ ಮೆಡಲ್ ಪಡೆದ ನುರಿತ ಮತ್ತು ಅನುಭವಿ ವೈದ್ಯರಾಗಿದ್ದು, ಹಲವಾರು ಲೇಖನಗಳು
12 ಪುಸ್ತಕಗಳನ್ನು ಬರೆಯುವುದರ ಜೊತೆಗೆ ಟಿವಿ ಕಾರ್ಯಕ್ರಮಗಳನ್ನು ನಡೆಸಿಕೊಡುವುದರ ಜೊತೆಗೆ ಲಕ್ಷಾಂತರ ಜನರಿಗೆ ವಿವಾಹ ಸಲಹೆಗಾರರಾಗಿ ಲೈಂಗಿಕ ತಜ್ಞರಾಗಿ ಯಶಸ್ವಿ ವೈದ್ಯರಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರಿಂದ ಪ್ರಶಂಸೆ, ಹಲವು ಸಂಘ ಸಂಸ್ಥೆಗಳಿಂದ ಪ್ರಶಂಸೆ ಮತ್ತು ಅಭಿನಂದನೆಗಳು. ಶ್ರೀಮತಿ ಪದ್ಮಿನಿಯವರ ವೃತ್ತಿ ಅನುಭವ, ಸಲಹಾ ಅನುಭವ, ಬರವಣಿಗೆ ಮತ್ತು ರೋಗಿಗಳೊಂದಿಗೆ ಬೆರೆಯುವ ರೀತಿ, ಚಿಕಿತ್ಸೆಯ ಯಶಸ್ಸನ್ನು ಪರಿಗಣಿಸಿ ಶ್ರೀಮತಿ ಪದ್ಮಿನಿ ಪ್ರಸಾದ್ ರವರಿಗೆ 2023ನೇ ಸಾಲಿನ ವರ್ಷದ ವೈದ್ಯೆ ಎಂದು ಪರಿಗಣಿಸಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಗೌರವಿಸಿ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗುತ್ತಿದೆ. ಪ್ರೆಸ್ ಕ್ಲಬ್ಗೆ ಬಹಳ ಆಭಾರಿ. ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರಿಗೆ ಅಭಿನಂದನೆಗಳ ಹೇಳುತ್ತಾ ಡಾಕ್ಟರ್ ಮನೋಜಿತ್ ಎಸ್ ಎಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ವೇದಿಕೆ ಮೇಲೆ ನೆರೆದಿರುವಂಥ ಗಣ್ಯರು ದಯವಿಟ್ಟು ಸನ್ಮಾನಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಮನೋಜಿತ್ ಎಸ್ ಎಸ್ ಇವರು ಶ್ರೀ ಶಿವರುದ್ರಪ್ಪ ಮತ್ತು ಶ್ರೀಮತಿ ಗಂಗಾಂಬಿಕಾ ಸಿಪಿ ರವರ ಉದರದಲ್ಲಿ 1988ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ ಎಂಬಿಬಿಎಸ್, ಎಂಎಸ್, ಎಫ್ಎಸ್ಜಿಇ ಶಿಕ್ಷಣವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯದಲ್ಲಿ 9ನೇ ರ್ಯಾಂಕ್ ಪಡೆದು ತೇರ್ಗಡೆಗೊಳ್ಳುವುದರ ಜೊತೆಗೆ 2022ರಲ್ಲಿ ಬೆಂಗಳೂರು ಟೈಮ್ಸ್ ನಿಂದ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. 10,000 ಬಡ ರೋಗಿಗಳಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ, ಇಲ್ಲಿಯವರೆಗೆ 15,000 ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. ಅಭಯ ವಶಿಷ್ಠ ಆಸ್ಪತ್ರೆ ನೆಲಮಂಗಲ, ಶ್ರೀ ಸಾಯಿಕಾ ಆಸ್ಪತ್ರೆ ಮತ್ತು ಕುಣಿಗಲ್ ಸೇರಿದಂತೆ ಇನ್ನೂ ಕೆಲವು ಕಡೆ ವೃತ್ತಿಪರ ವೈದ್ಯರಾಗಿ 5 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಇವರ ವೈದ್ಯಕೀಯ ಸೇವೆ, ಸಾಮಾಜಿಕ ಸೇವೆ ಮತ್ತು ಚಿಕಿತ್ಸೆಯ ಯಶಸ್ಸನ್ನು ಗಮನಿಸಿ ಇವರಿಗೆ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ 2023ನೇ ಸಾಲಿನ ವೈದ್ಯೋ ನಾರಾಯಣ ಹರಿ ಪ್ರಶಸ್ತಿ ನೀಡಿ ಅಭಿಮಾನ ಪೂರ್ವಕವಾಗಿ ಗೌರವಿಸುತ್ತಿದೆ. ಡಾಕ್ಟರ್ ಮನೋಜಿತ್ ಎಸ್ ಎಸ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಡಾಕ್ಟರ್ ಪದ್ಮ ಪ್ರಕಾಶ್